ಮತ್ತಿಗೋಡು ಆನೆಚೂಕೋರು ಗೇಟ್ನಲ್ಲಿ ಗೋಣಿಕೊಪ್ಪ ಮೈಸೂರು ಕಡೆಯಿಂದ ವಾಹನ ಚಾಲಕರು ಮತ್ತು ದ್ವಿಚಕ್ರ ವಾಹನ ಸವಾರರು ರಸ್ತೆ ಸುರಕ್ಷತಾ ನಿಯಮವನ್ನು ಗಾಳಿಗೆ ತೂರಿ ವಾಹನಗಳಿಂದ ಚಾಲನೆ ಮಾಡ್ತಾ ಇರುವ ಮಾಹಿತಿ ಅರಿತು ದಿಢೀರ್ ಕಾರ್ಯಾಚರಣೆಗಳಿದ ಗೋಣಿಕೊಪ್ಪ ಪೊಲೀಸರು ವಾಹನ ಸವಾರರಿಗೆ ದಂಡ ವಿಧಿಸುವ ಮೂಲಕ ಬಿಸಿ ಮುಟ್ಟಿಸಿದ್ರು. ಗೋಣಿಕೊಪ್ಪ ಠಾಣಾಧಿಕಾರಿ ರೂಪಾದೇವಿ ಬಿರೇದಾರ್ ಅವರ ಮಾರ್ಗದರ್ಶನದಲ್ಲಿ ಸೀಟ್ ಬೆಲ್ಟ್ ಹಾಕದೆ, ದಾಖಲೆ ಇಲ್ಲದೆ, ಇನ್ಸೂರೆನ್ಸ್ ಇಲ್ಲದೆ ಹಾಗೂ ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡುತ್ತಿದ್ದವರ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿ ಸುಮಾರು 10 ಮಂದಿಗೆ ದಂಡ ವಿಧಿಸಲಾಯಿತು. ಈ ಸಂದರ್ಭ ನಿಯಮ ಪಾಲನೆ ಮಾಡದ ಕೆಲವು ವಾಹನ ಸವಾರರು ಜನಪ್ರತಿನಿಧಿಗಳಿಗೂ ವಾಹನ ಮಾಲೀಕರಿಗೂ ಫೋನ್ ಹಾಯಿಸಿದ್ರು. ಇದಕ್ಕೆ ಸೊಪ್ಪು ಹಾಕದ ಕ್ರೈಂ ಪಿಎಸ್ಐ ಕಾವೇರಪ್ಪ ಅವರು ದಂಡ ವಿಧಿಸಿ ಎಚ್ಚರಿಕೆ ನೀಡಿ ಕಳಿಸಿದ್ರು. ಅಲ್ಲದೆ ಹೆಲ್ಮೆಟ್ ಹಾಕದ ಬೈಕ್ ಸವಾರರಿಗೆ ಬುದ್ಧಿ ಮಾತು ಹೇಳಿ ಕಳಿಸಿದ ಪ್ರಸಂಗ ಕೂಡ ನಡೆಯಿತು. ಮುಂದಿನ ದಿನಗಳಲ್ಲಿ ಎಲ್ಇಡಿ ಲೈಟ್ ಹಾಕಿಕೊಂಡು ವಾಹನ ಚಲಾಯಿಸುವ ವಾಹನ ಚಾಲಕರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡಲಾಯಿತು. ಪೊಲೀಸರ ಈ ಕಾರ್ಯ ಸಾರ್ವಜನಿಕರ ಮೆಚ್ಚುಗೆಗೂ ಪಾತ್ರವಾಯಿತು. ಗೋಣಿಕೊಪ್ಪ ಪೊಲೀಸ್ ಸಿಬ್ಬಂದಿಗಳಾದ ಪುನೀತ್, ಬೀರಲಿಂಗ, ವೀರೇಶ್ ಮತ್ತಿತರರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಯಾವುದು ಆದರೂ ನಾವು ಅರಿವು ಮಾಡಿಸ್ತಾ ಇರ್ತೀವಿ. ಹೆಲ್ಮೆಟ್ ಹಾಕಿಂತ ನಿಮ್ಗೆ ಅದು ಲೆಕ್ಕಕ್ಕಿಲ್ಲ. ಯಾಕೆ ಹಾಕಬೇಕು ಅಂತ ಒಂದು ಇದು ಮಾಡ್ತೀರಾ ನೀವು? ನಮ್ಗೆ ಯಾಕೆ ಪೊಲೀಸ್ ಆಗಿರೋದು ಅದು? ಹೆಲ್ಮೆಟ್ ನ ಹಾಕ ತಿರ್ಗಾಡ್ತೀನಿ. ಫೈನಾನ್ಸಿಯಲ್ ಇರೋರು ಹೆಲ್ಮೆಟ್ ಹಾಕ ತಿರ್ಗಾಡ. ಮತ್ತೆ ನೀವು ಹಾಕ್ಬೇಕಲ್ಲ. ಮತ್ತೆ ಗೋಣಿಕೊಪ್ಪ ಹಾಸ್ಪಿಟ್ಲ್ ಒಳಗಡೆ ಹೋಗಿದ್ ಬರೋದ್ರೊಳಗೆ ಹೆಲ್ಮೆಟ್ ಇಲ್ಲ, ಯಾರೋ ದೋಸ್ಗೆ ಹೋಗೋರನ್ನೇ ಕಂಪ್ಲೇಂಟ್ ಕೊಡ್ಬೇಕಿತ್ತು. ನಮ್ದು ಇದು ಮಾಡ್ಕೊಡ್ತೀವಿ. ಯಾವ ಕಂಪ್ಲೇಂಟ್? ಕ್ಯಾಶ್ ಅಲ್ಲ, ಸ್ಕ್ಯಾನ. ಕೆಳಗಿಳಿ, ಗಾಡಿ ಸ್ಟ್ಯಾಂಡ್ ಹಾಕಿ. ಗುಮ್ಮ ಸೈಡಕ್ ಕೇಳತ್ತಲ್ಲ. ಹೆಲ್ಮೆಟ್ ಇಡೋಲ್ಲ, അങ്ങനെ ഇവിടെ വരെ ഹെൽമെറ്റ് ഇട്ടോ സാറേ? അങ്ങനെ ആവില്ല. ഹെൽമെറ്റ് ഇട്ടിട്ടേ പറയണോ? കമ്പൽസറി അത്. പിന്നെ ഫൈൻ കണ്ടിട്ട് പോകണം. പിന്നെ അങ്ങനെ ഇതൊന്നുമില്ല. ഇല്ല, സീസാക്കിയിട്ട് കോർട്ടിലയക്കൂ. ಜಾಸ್ತಿ ಕೊಡ, ವ್ಯಾಲ್ಯೂ ಕಮ್ಮಿ ಇದೆ. अच्छा ಒಳಗೆ ಹಚ್ತಾನೆ.